ನಮಸ್ಕಾರ ವೀಕ್ಷಕರೇ, ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್. ನಾನು ನಿನ್ನೆ ತಾನೇ ನಮ್ಮ ಮಾಧ್ಯಮದಲ್ಲಿ ದೇಶದ ಪ್ರತಿಷ್ಠಿತ 5 ಸುದ್ದಿ ಸಂಸ್ಥೆಗಳು ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಎಕ್ಸಿಟ್ ಪೋಲನ್ನು ಕೊಟ್ಟಿದ್ದನ್ನು ಪ್ರಕಟ ಮಾಡಿದ್ದೆ. ಈ ಎಕ್ಸಿಟ್ ಪೋಲ್ನ 5 ಸರ್ವೆ ಸಂಸ್ಥೆಗಳ ನಂತರ ನಿನ್ನೆ ಸಂಜೆ ದೇಶದ ಅನೇಕ ರಾಷ್ಟ್ರೀಯ ಮಟ್ಟದ ಸುದ್ದಿ ಸಂಸ್ಥೆಗಳು ತಮ್ಮದೇ ಆದಂತಹ ಎಕ್ಸಿಟ್ ಪೋಲ್ನ ಅಂಕಿ ಸಂಖ್ಯೆಗಳನ್ನು ಬಿಡುಗಡೆ ಮಾಡಿದ್ದನ್ನು ಕೂಡ ನಾವೆಲ್ಲ ನೋಡಿದ್ದೀವಿ. ಅದೇ ರೀತಿ ಈಗ ಈ ಎಲ್ಲ ಎಕ್ಸಿಟ್ ಪೋಲ್ಗಳ ಪೋಲ್ನ ಸರ್ವೆಯನ್ನು ನಾವು ನೋಡೋದಾದರೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ NDA ಮೈತ್ರಿಕೂಟ 22ರಿಂದ 24 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ. ಆಡಳಿತಾರೂಢ ಕಾಂಗ್ರೆಸ್ 3ರಿಂದ 5 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಬೋದು ಅಂತಕ್ಕಂಥ ಅಂತಿಮ ಅಂಕಿ ಸಂಖ್ಯೆಗಳು ನಮಗೀಗ ಸಿಗ್ತಾ ಇದ್ದಾವೆ. ಸ್ನೇಹಿತರೆ, ಹಾಗಾದರೆ ಈ ಪೋಲ್ನ ಪ್ರಕಾರ ಕರ್ನಾಟಕದ ಯಾವ್ಯಾವ ಲೋಕಸಭಾ ಕ್ಷೇತ್ರಗಳು ಯಾವ ಪಕ್ಷದ ಪಾಲಾಗ್ಬೋದು, ಯಾವ ಅಭ್ಯರ್ಥಿಗಳು ಅಲ್ಲಿ ಗೆದ್ದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಒಂದು ಸಾರಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಇಡೀ ದೇಶದ ಜನ ಅತ್ಯಂತ ಕಾತುರದಿಂದ ಕಾಯ್ತಿದ್ದಂತಹ ಎಕ್ಸಿಟ್ ಪೋಲ್ ನಿನ್ನೆ ತಾನೇ ಬಿಡುಗಡೆಯಾಗಿದ್ದಾವೆ. ರಾಷ್ಟ್ರ ಮಟ್ಟದ ಸುಮಾರು 7-8 ಸುದ್ದಿ ಸಂಸ್ಥೆಗಳು ತಮ್ಮದೇ ಆದಂತಹ ಮತಗಟ್ಟೆ ಸಮೀಕ್ಷೆಯನ್ನು ನಡೆಸಿ 7 ಹಂತದ ಚುನಾವಣೆ ಸಂಪೂರ್ಣಗೊಂಡ ನಂತರ ತಮ್ಮ ಮತಗಟ್ಟೆಯ ಎಕ್ಸಿಟ್ ಪೋಲನ್ನು ನಮ್ಮ ಮುಂದೆ ಪ್ರಕಟ ಮಾಡಿದ್ವು. ಬಹುತೇಕ ಎಲ್ಲ ರಾಷ್ಟ್ರೀಯ ಸರ್ವೆ ಸಂಸ್ಥೆಗಳು ಕೂಡ ಈ ಬಾರಿ BJP ನೇತೃತ್ವದ NDA ಮೈತ್ರಿಕೂಟ 350ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಯಾಗಿ 3ನೇ ಬಾರಿ ಅಧಿಕಾರವನ್ನು ಸ್ವೀಕರಿಸೋದು ಶತಸಿದ್ಧ ಅಂತಕ್ಕಂಥ ಅಂಕಿ ಸಂಖ್ಯೆಗಳನ್ನು ನಮ್ಮ ಮುಂದೆ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನೇಕ ರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳು ನಿನ್ನೆ ತಾನೇ ತಮ್ಮ ಎಕ್ಸಿಟ್ ಪೋಲನ್ನು ಪ್ರಕಟಗೊಳಿಸಿದ್ದು, ಬಹುತೇಕ ಕರ್ನಾಟಕದಲ್ಲೂ ಕೂಡ ಈ ಬಾರಿಯೂ ಕಾಂಗ್ರೆಸ್ ಅತ್ಯಂತ ಹೀನಾಯ ಪರಿಸ್ಥಿತಿಗೆ ತಲುಪುತ್ತೆ, ಹೀನಾಯ ಪ್ರದರ್ಶನವನ್ನು ಕಾಂಗ್ರೆಸ್ ನೀಡಿದೆ ಅಂತಕ್ಕಂಥ ಅಂಕಿ ಸಂಖ್ಯೆಗಳನ್ನು ನೀಡಿದರು. ಈ ಎಲ್ಲ ಸರ್ವೆ ಸಂಸ್ಥೆಗಳು ಕೊಟ್ಟಿರ್ತಕ್ಕಂಥ ಕರ್ನಾಟಕದ ಅಂಕಿ ಸಂಖ್ಯೆಗಳನ್ನು ಒಂದು ಸಾರಿ ಗಮನಿಸಿದರೆ ಬಹುತೇಕ ಕಾಂಗ್ರೆಸ್ ಈ ಬಾರಿಯೂ ಕೂಡ ಕೇವಲ 5 ಸ್ಥಾನಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿ ನಮಗೆ ಸಿಗುತ್ತೆ. ಈ ರೀತಿ ಕರ್ನಾಟಕದಲ್ಲಿ BJP ಗೆಲ್ಲಬಹುದಾದಂಥ ಸ್ಥಾನಗಳನ್ನು ನೋಡೋದಾದರೆ ವಿಜಯಪುರ SC ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿಯೂ ಕೂಡ ರಮೇಶ್ ಜಿಗಜಿಣಗಿ ಅವರು ಗೆಲುವನ್ನು ಕಂಡಿದ್ದಾರೆ ಅಂತಕ್ಕಂಥ ವರದಿಯನ್ನು ಈ ಎಕ್ಸಿಟ್ ಪೋಲ್ಗಳು ಕೊಟ್ಟಿದ್ದಾವೆ. ಅದೇ ರೀತಿ ರಾಯಚೂರು ST ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ BJPಯ ರಾಜಾ ಅಮರೇಶ್ವರ್ ನಾಯ್ಕ್ ಮತ್ತೊಮ್ಮೆ ನಿವೃತ್ತ IAS ಅಧಿಕಾರಿಯಾಗಿರ್ತಕ್ಕಂಥ ಕುಮಾರ್ ನಾಯ್ಕ್ ಅವರನ್ನು ಸೋಲಿಸೋದ್ರ ಮೂಲಕ ಮತ್ತೊಮ್ಮೆ BJP ಬಾವುಟವನ್ನು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಆರಿಸಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ನಮಗೆ ಗೊತ್ತಾಗ್ತಾ ಇದೆ. ರಾಜಾ ಅಮರೇಶ್ವರ್ ನಾಯ್ಕರಿಗೆ ಆಡಳಿತ ವಿರೋಧಿ ಅಲೆ ಇದೆ. ಈ ಬಾರಿ ಅವರು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಸೋಲ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಎಕ್ಸಿಟ್ ಪೋಲ್ ಬೇರೆದೇ ಆದ ರೀತಿಯ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದೆ. ಅದೇ ರೀತಿ ಅತ್ಯಂತ ತೀವ್ರ ಕುತೂಹಲವನ್ನು ಕೇಳಿಸಿದ್ದಂತಹ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ BJPಯ ಅಣ್ಣಾ ಸಾಹೇಬ್ ಜಲ್ಲೆ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಸೋಲಿಸೋದ್ರ ಮೂಲಕ ಮತ್ತೊಮ್ಮೆ ಅಲ್ಲಿ ಗೆಲುವನ್ನು ಕಂಡಿದ್ದಾರೆ ಅಂತಕ್ಕಂಥದ್ದು ಈ ಎಕ್ಸಿಟ್ ಪೋಲ್ನ ಅಂಕಿ ಸಂಖ್ಯೆಗಳು. ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವು ಅತ್ಯಂತ ಸುಲಭ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಎಕ್ಸಿಟ್ ಪೋಲ್ನ ಪ್ರಕಾರ ಇಲ್ಲಿ ಅಣ್ಣಾ ಸಾಹೇಬ್ ಜಲ್ಲೆ ಮತ್ತೊಮ್ಮೆ ಜಯವನ್ನು ಗಳಿಸ್ತಾರೆ. ಹಾಗೆಯೇ ಮತ್ತೊಂದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ಗೆ ಸೋಲಾಗುತ್ತೆ. ಅಲ್ಲಿ ಈ ಬಾರಿ ಕೂಡ BJP ತನ್ನ ಬಾವುಟವನ್ನು ಆರಿಸುತ್ತೆ ಅಂತಕ್ಕಂಥದ್ದು ಎಕ್ಸಿಟ್ ಪೋಲ್ಗಳಿಂದ ಬಂದಿರತಕ್ಕಂಥ ವರದಿ. ಜಗದೀಶ್ ಶೆಟ್ಟರ್ ಅತ್ಯಂತ ಸುಲಭವಾದ ಗೆಲುವನ್ನು ಮೃಣಾಲ್ ಹೆಬ್ಬಾಳ್ಕರ್ ಅವರ ವಿರುದ್ಧ ಕಾಣ್ತಾರೆ ಅಂತಕ್ಕಂಥದ್ದು ನಮಗೀಗಾಗಲೇ ಈ ಎಕ್ಸಿಟ್ ಪೋಲ್ಗಳಿಂದ ತಿಳಿದಾಗಿದೆ. ಅದೇ ರೀತಿ ಮತ್ತೊಬ್ಬ ಯುವ ಮುಖಂಡನಿಗೆ ಟಿಕೆಟನ್ನು ಕೊಟ್ಟಿತ್ತು. ಅದು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಮುಸ್ಲಿಂ ಹಾಗೂ ಕುರುಬ ಮತದಾರರು ಹೆಚ್ಚಾಗಿದ್ದಾರೆ. ಆ ಕಾರಣಕ್ಕೆ ಕೊಪ್ಪಳ ಈ ಬಾರಿ ಅತ್ಯಂತ ಸುಲಭವಾಗಿ ಕಾಂಗ್ರೆಸ್ಗೆ ಒಲಿಯುತ್ತೆ ಅಂತಕ್ಕಂಥ ಚರ್ಚೆಗಳು ಕೇಳಿ ಬರ್ತಾ ಇದ್ವು. ಆದರೆ ಆಶ್ಚರ್ಯಕರ ರೀತಿಯಲ್ಲಿ BJP ಏನು ಹೊಸಮುಖಕ್ಕೆ ಅಲ್ಲಿ ಮಣೆಯನ್ನು ಹಾಕಿತ್ತು, ಅಂತಹ ಹೊಸಮುಖವಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಅವರು ಈ ಬಾರಿಯೂ ಕೂಡ ಕೊಪ್ಪಳದಲ್ಲಿ ಗೆಲ್ಲೋದ್ರ ಮೂಲಕ ಮತ್ತೊಮ್ಮೆ ಆ ಕ್ಷೇತ್ರ BJPಯ ಕೈವಶ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಎಕ್ಸಿಟ್ ಪೋಲ್ಗಳು ತಿಳಿಸಿದವೆ.
ಹಾಗೆಯೇ BJPಯ ಪ್ರಭಾವಿ ಮುಖಂಡ ಹಿಂದುಳಿದ ವರ್ಗಗಳ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಸ್ಪರ್ಧೆ ಮಾಡಿರುವ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಮತ್ತೊಮ್ಮೆ BJP ಅಭ್ಯರ್ಥಿಯಾಗಿರ್ತಕ್ಕಂಥ ಬಿ ಶ್ರೀರಾಮುಲು ಅವರು ಜಯಗಳಿಸ್ತಾರೆ. ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಅನೇಕ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದರೂ ಕೂಡ ಆ ಯಾವೊಂದು ಅಂಶಗಳು ಕೂಡ ಅಲ್ಲಿ ವರ್ಕೌಟ್ ಆಗಿಲ್ಲ. ಆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಜನತೆ ಶ್ರೀರಾಮುಲು ಅವರ ಕೈ ಹಿಡಿದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಸ್ಪಷ್ಟವಾಗಿ ಬರ್ತಾ ಇದ್ದಾವೆ. ಹಾಗೆಯೇ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಹಾವೇರಿ ಲೋಕಸಭಾ ಕ್ಷೇತ್ರ ಈ ಬಾರಿ ಅತ್ಯಂತ ಕುತೂಹಲವನ್ನು ಕೇಳಿಸಿತ್ತು. ಆದರೆ ಕೊನೆಗೂ ಕೂಡ ಆ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಕೈ ಮೇಲಾಗಿದೆ. ಬಸವರಾಜ ಬೊಮ್ಮಾಯಿ ಅವರು ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ಈಶ್ವರಪ್ಪನವರ ಮಗನಿಗೆ BJP ಟಿಕೆಟ್ ತಪ್ಪಿಸಿದ್ದು ಕುರುಬ ಮತದಾರರು ಕಾಂಗ್ರೆಸ್ ಕಡೆ ವಾಲ್ಬೋದು ಅಂತಕ್ಕಂಥ ಚರ್ಚೆಗಳಿದ್ವು. ಆದರೆ ಇದು ಸುಳ್ಳಾಗಿದೆ. ಹಾಗೆಯೇ ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ BJP ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಶೋಭಾ ಕರಂದ್ಲಾಜೆ ಅವರೇ ಜಯವನ್ನು ಗಳಿಸ್ತಾರೆ. ಆ ಮೂಲಕ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಸೋಲಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ಒಂದು ಎಕ್ಸಿಟ್ ಪೋಲ್ಗಳು ಬಿಡುಗಡೆಗೊಳಿಸಿದ್ದಾವೆ. ಶೋಭಾ ಕರಂದ್ಲಾಜೆ ಅವರಿಗೆ ಆ ಕ್ಷೇತ್ರದಲ್ಲಿ ತೀವ್ರ ವಿರೋಧ ಇತ್ತು ಅಂತಕ್ಕಂಥ ಮಾಹಿತಿಗಳಿದ್ದರೂ ಕೂಡ ಕೊನೆಗೂ ಅಲ್ಲಿನ ಮತದಾರ BJPಯ ಕೈ ಹಿಡಿದಿದ್ದಾನೆ. ಹಾಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಸತತ 4ನೇ ಬಾರಿಗೆ ಈ ಬಾರಿಯೂ ಕೂಡ PC ಮೋಹನ್ ಅವರು ಆಯ್ಕೆ ಆಗ್ತಾರೆ ಅಂತಕ್ಕಂಥದ್ದು ಎಕ್ಸಿಟ್ ಪೋಲ್ಗಳ ಮೂಲಕ ಬಂದಿರತಕ್ಕಂಥ ಒಂದು ವರದಿ. ಈ ಬಾರಿ ಅಲ್ಲಿ PC ಮೋಹನ್ ಅವರನ್ನು ಕಟ್ಟಿ ಹಾಕಬೇಕು ಅನ್ನೋ ಉದ್ದೇಶಕ್ಕೆ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಕಣಕ್ಕಿಳಿಸಿತ್ತು. ಆದರೆ ಇದು ಯಾವುದೇ ರೀತಿಯ ಒಂದು ಪ್ರಭಾವವನ್ನು ಬೀರಿಲ್ಲ ಅಂತಕ್ಕಂಥದ್ದು ಈಗ ಎಕ್ಸಿಟ್ ಪೋಲ್ಗಳಿಂದ ನಮಗೆ ಗೊತ್ತಾಗ್ತಾ ಇದೆ. ಆ ಮೂಲಕ ಸತತ 4ನೇ ಬಾರಿಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರವನ್ನು PC ಮೋಹನ್ ಪ್ರತಿನಿಧಿಸ್ತಾರೆ. ಹಾಗೆಯೇ BJPಯ ರಾಷ್ಟ್ರೀಯ ಯುವಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರು ಮಾಜಿ ಶಾಸಕಿ ಹಾಗೂ ಪ್ರಭಾವಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ಅವರ ವಿರುದ್ಧ ಮತ್ತೊಮ್ಮೆ ಜಯವನ್ನು ಗಳಿಸ್ತಾರೆ. ಆ ಮೂಲಕ ಈ ಬಾರಿ ಸೌಮ್ಯ ರೆಡ್ಡಿ ಅವರು ಗೆಲ್ತಾರೆ ಅಂತಕ್ಕಂಥ ಮಾತುಗಳೇನು ಕೇಳಿ ಬರ್ತಾ ಇದ್ವು. ಆದರೆ ಬೆಂಗಳೂರು ದಕ್ಷಿಣದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ಹಾಗೂ ಬ್ರಾಹ್ಮಣ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ತೇಜಸ್ವಿ ಸೂರ್ಯ ಅವರ ಗೆಲುವು ಅತ್ಯಂತ ಸುಲಭವಾಗಿದೆ ಅಂತಕ್ಕಂಥ ಒಂದು ಮಾತುಗಳು ಈ ಎಕ್ಸಿಟ್ ಪೋಲ್ಗಳಿಂದ ಹೊರ ಬರ್ತಾ ಇದ್ದಾವೆ. ಹಾಗೆಯೇ ಕೇಂದ್ರ ಸಚಿವ ಹಾಗೂ ನರೇಂದ್ರ ಮೋದಿ ಬಣದಲ್ಲಿ ಅತ್ಯಾಪ್ತರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರ ಗೆಲುವಿಗೆ ಯಾರೂ ಕೂಡ ಅಡ್ಡಿ ಮಾಡಿಲ್ಲ ಅಂತಕ್ಕಂಥದ್ದು ಈಗ ಎಕ್ಸಿಟ್ ಪೋಲ್ಗಳಿಂದ ಬಂದಿರತಕ್ಕಂಥ ವರದಿ. ಮೊದಲಿಗೆ ದಿಂಗಾಲೇಶ್ವರ ಶ್ರೀಗಳು ಒಂದು ಸ್ಪರ್ಧೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ಆತಂಕ ಉಂಟಾಗಿತ್ತು. ಆದರೆ ಕೊನೆಗೂ ಕೂಡ ಚುನಾವಣೆಯ ನಡೆದ ನಂತರ ಬಂದಿರತಕ್ಕಂಥ ವರದಿಗಳ ಪ್ರಕಾರ ಪ್ರಹ್ಲಾದ್ ಜೋಶಿ ಅವರು ಸುಮಾರು 2-3 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಜಯವನ್ನು ಗಳಿಸ್ತಾರೆ. ಹಾಗೆಯೇ ಎಲ್ಲರ ನಿರೀಕ್ಷೆಯಂತೆ BS ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ 4ನೇ ಬಾರಿ ಶಿವಮೊಗ್ಗದ ಸಂಸದರಾಗೋದು ಪಕ್ಕ ಅಂತಕ್ಕಂಥ ವರದಿ ಈ ಎಕ್ಸಿಟ್ ಪೋಲ್ಗಳಿಂದ ಬಂದಿದೆ. ಗೀತಾ ಶಿವರಾಜ್ ಕುಮಾರ್, ಈಶ್ವರಪ್ಪನವರು ಯಾವುದೇ ಕಾರಣಕ್ಕೂ ರಾಘವೇಂದ್ರ ಅವರ ಗೆಲುವಿಗೆ ಅಡ್ಡಿ ಆಗೋದಿಲ್ಲ. ರಾಘವೇಂದ್ರ ಅವರ ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಸ್ವತಃ ಅವರ ಸಹೋದರ BJP ರಾಜ್ಯಾಧ್ಯಕ್ಷರಾಗಿರೋದು ಹಾಗೂ ಯಡಿಯೂರಪ್ಪನವರು ತಮ್ಮದೇ ಆದಂಥ ಅಭಿಮಾನಿಗಳನ್ನು ಹೊಂದಿರುವುದು ರಾಘವೇಂದ್ರ ಅವರ ಗೆಲುವಿಗೆ ಕಾರಣ ಅಂತಕ್ಕಂಥದ್ದು ಎಕ್ಸಿಟ್ ಪೋಲ್ಗಳ ಒಂದು ಅಂಶ. ಹಾಗೆಯೇ ಅತ್ಯಂತ ಸಭ್ಯ ರಾಜಕಾರಣಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಜಯಪ್ರಕಾಶ್ ಹೆಗಡೆ ಅವರ ವಿರುದ್ಧ ಸುಲಭವಾದ ಗೆಲುವನ್ನು ಉಡುಪಿ ಚಿಕ್ಕಮಗಳೂರಲ್ಲಿ ಕಾಣ್ತಾರೆ ಅಂತಕ್ಕಂಥ ವರದಿಯನ್ನು ಎಕ್ಸಿಟ್ ಪೋಲ್ಗಳು ಕೊಟ್ಟಿದ್ದಾವೆ. ಆ ಮೂಲಕ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವು ಕೂಡ ಮತ್ತೊಮ್ಮೆ BJPಯ ಕೈವಶ ಆಗುತ್ತೆ. ಜಯಪ್ರಕಾಶ್ ಹೆಗಡೆ ಅವರಿಗೆ ಮತ್ತೊಮ್ಮೆ ಸೋಲಾಗುತ್ತೆ ಅಂತಕ್ಕಂಥ ವರದಿ ಈ ಎಕ್ಸಿಟ್ ಪೋಲ್ಗಳಿಂದ ಬಂದಿದೆ. ತೀವ್ರ ಕುತೂಹಲವನ್ನು ಕೇಳಿಸಿದ್ದಂತಹ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಪದ್ಮರಾಜ್ ಅವರನ್ನು ಈ ಬಾರಿಯೂ ಕೂಡ ಸೋಲಿಸ್ತಾರೆ. ಆ ಮೂಲಕ ಸತತವಾಗಿ ಏನು BJP ಅಭ್ಯರ್ಥಿಗಳು ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಗೆಲ್ತಾ ಬಂದಿದ್ದಾರೆ, ಈ ಬಾರಿಯೂ ಕೂಡ BJPಯ ವಶದಲ್ಲಿ ದಕ್ಷಿಣ ಕನ್ನಡ ಉಳಿದುಕೊಳ್ಳುತ್ತೆ. ಆ ಮೂಲಕ ಹೊಸಮುಖವಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಅತ್ಯಂತ ಸುಲಭವಾದ ಗೆಲುವನ್ನು ಈ ಒಂದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಪಡಿತಾರೆ. ಹಾಗೆಯೇ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವು ಕೂಡ ಈ ಬಾರಿ ತೀವ್ರ ಕುತೂಹಲವನ್ನು ಕೇಳಿಸಿತ್ತು. ಕಾಂಗ್ರೆಸ್ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರನ್ನು ಕಣಕ್ಕಿಳಿಸೋದ್ರ ಮೂಲಕ ಮರಾಠ ಮತಗಳನ್ನು ಪಡೆಯೋ ಪ್ರಯತ್ನಕ್ಕೆ ಕೈ ಹಾಕಿತ್ತು. ಇನ್ನೊಂದು ಕಡೆ BJP ಅನಂತಕುಮಾರ್ ಹೆಗಡೆ ಅವರ ಒಂದು ನಿರಾಸಕ್ತಿಯ ಬಂಡಾಯವನ್ನು ಸಹ ಎದುರಿಸಿತ್ತು. ಈ ಕಾರಣಕ್ಕೆ ಕಾಂಗ್ರೆಸ್ನ ಕೈವಶ ಆಗ್ಬೋದು ಉತ್ತರ ಕನ್ನಡ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ವು. ಆದರೆ ಇದೀಗ ಬಂದಿರತಕ್ಕಂಥ ಎಕ್ಸಿಟ್ ಪೋಲ್ಗಳ ಪ್ರಕಾರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸುಲಭವಾದ ಗೆಲುವನ್ನು ಕಾಣ್ತಾರೆ. ಅಂಜಲಿ ನಿಂಬಾಳ್ಕರ್ ಅವರು ಯಾವುದೇ ರೀತಿಯ ಒಂದು ಕಾಗೇರಿ ಅವರ ಗೆಲುವಿಗೆ ತೊಡಕಾಗಿಲ್ಲ ಅಂತಕ್ಕಂಥ ಮಾಹಿತಿಗಳಿದ್ದಾವೆ. ತೀವ್ರ ಚರ್ಚೆಗೆ ಕಾರಣವಾಗಿದ್ದಂಥದ್ದು ಮಧ್ಯ ಕರ್ನಾಟಕದ ಪ್ರಮುಖ ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ದಾವಣಗೆರೆ.
ಇಬ್ಬರು ಮಹಿಳಾ ಅಭ್ಯರ್ಥಿಗಳು 2 ರಾಷ್ಟ್ರೀಯ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಂತಹ ದಾವಣಗೆರೆ ಲೋಕಸಭಾ ಕ್ಷೇತ್ರ ಬಹುತೇಕ ಕಾಂಗ್ರೆಸ್ನ ಕೈವಶ ಆಗುತ್ತೆ ಅಂತಕ್ಕಂಥ ಮಾತುಗಳು ಸ್ವತಃ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ BJP ಕಾರ್ಯಕರ್ತರು ಹೇಳ್ತಿದ್ರು. ಆದರೆ ಇದೀಗ ಎಕ್ಸಿಟ್ ಪೋಲ್ನ ಪ್ರಕಾರ ಅಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ BJP ಅಭ್ಯರ್ಥಿ ಮಾಜಿ ಕೇಂದ್ರ ಸಚಿವ GM ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರು ಗೆಲುವನ್ನು ಕಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇದ್ದಾವೆ. ಹಾಗೆಯೇ ಏನು BJP ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಯೋಗಕ್ಕೆ ಕೈ ಹಾಕೋದ್ರ ಮೂಲಕ ಯದುವೀರ ಒಡೆಯರ್ ಅವರನ್ನು ಕಣಕ್ಕಿಳಿಸಿತ್ತು. ಕಾಂಗ್ರೆಸ್ ಕೂಡ ತಮ್ಮ ವಕ್ತಾರ M ಲಕ್ಷ್ಮಣ್ ಅವರನ್ನು ಕಣಕ್ಕಿಳಿಸಿತ್ತು. ಆದರೆ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯದುವೀರ್ ಒಡೆಯರ್ ಅವರಿಗೆ ಇರ್ತಕ್ಕಂಥ ಒಂದು ಬಹುದೊಡ್ಡ ಫ್ಯಾನ್ ಬೇಸ್, ಹಾಗೆ ರಾಜವಂಶಸ್ಥರ ಜೊತೆಗೆ ಅಲ್ಲಿನ ಮತದಾರರಿಗೆ ಇರ್ತಕ್ಕಂಥ ಗೌರವದ ಕಾರಣಕ್ಕೆ ಅತ್ಯಂತ ಸುಲಭವಾಗಿ ಯದುವೀರ್ ಒಡೆಯರ್ ಅವರು ಲಕ್ಷ್ಮಣ್ ಅವರನ್ನು ಸೋಲಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಇನ್ನು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು JDS ಇಂದ ಸ್ಪರ್ಧೆ ಮಾಡಿದ್ದಂತಹ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರು ಅವರನ್ನು ಸೋಲಿಸೋದ್ರ ಮೂಲಕ ಕುಮಾರಸ್ವಾಮಿ ಅವರು ಗೆಲ್ತಾರೆ. ಹಾಗೆ ಕೋಲಾರದಲ್ಲೂ ಕೂಡ JDS BJPಯ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಸುಲಭವಾದ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥದ್ದು ಈ ಎಕ್ಸಿಟ್ ಪೋಲ್ಗಳು ಕೊಟ್ಟಿರ್ತಕ್ಕಂಥ ವರದಿ. ಇನ್ನು ಮಾಜಿ ಕರ್ನಾಟಕ ರಾಜ್ಯ ಸರ್ಕಾರದ ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ K ಸುಧಾಕರ್ ಸ್ಪರ್ಧೆ ಮಾಡಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ರಕ್ಷಾ ರಾಮಯ್ಯ ಅವರ ವಿರುದ್ಧ ಸುಧಾಕರ್ ಸುಲಭವಾದ ಗೆಲುವನ್ನು ಕಾಣ್ತಾರೆ. ಆ ಮೂಲಕ ಶಾಸಕ ಈ ಪ್ರದೀಪ್ ಈಶ್ವರ್ ಏನು ಸುಧಾಕರ್ ಅವರಿಗೆ ಚಾಲೆಂಜ್ ಮಾಡಿದ್ರು, ಬಹುತೇಕ ಪ್ರದೀಪ್ ಈಶ್ವರ್ ಅವರ ಒಂದು ರಾಜೀನಾಮೆ ಕೊಡೋ ಸಂದರ್ಭ ಬರ್ಬೋದು ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಆಗಲೇ ಹೇಳಿದೆ ನಾನು, ಮಂಡ್ಯದಲ್ಲಿ ಕೂಡ ಸ್ಟಾರ್ ಚಂದ್ರು ಅವರನ್ನು ಮಣಿಸೋದ್ರ ಮೂಲಕ ಕುಮಾರಸ್ವಾಮಿ ಅವರು ಅತ್ಯಂತ ಸುಲಭವಾದ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥದ್ದು ಈ ಎಕ್ಸಿಟ್ ಪೋಲ್ಗಳು ಕೊಟ್ಟಿರ್ತಕ್ಕಂಥ ಒಂದು ವರದಿ. ಕೊನೆ ಕ್ಷಣದವರೆಗೂ ತೀವ್ರ ಪೈಪೋಟಿಯನ್ನು ಸ್ಟಾರ್ ಚಂದ್ರು ಅವರು ಕುಮಾರಸ್ವಾಮಿ ಅವರಿಗೆ ನೀಡಿದ್ರು ಕೂಡ ಅಲ್ಲಿ ಕುಮಾರಸ್ವಾಮಿ ಅವರನ್ನು ಅಲ್ಲಿನ ಮತದಾರ ಕೈ ಹಿಡಿದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ತೀವ್ರ ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥ ಹಾಸನದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ಈ ಬಾರಿಯೂ ಕೂಡ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥದ್ದು ಎಕ್ಸಿಟ್ ಪೋಲ್ಗಳು ಕೊಟ್ಟಿರ್ತಕ್ಕಂಥ ಒಂದು ವರದಿ. ಈ ವರದಿಯ ಪ್ರಕಾರ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ಅವರು ಸುಲಭವಾದ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಸ್ನೇಹಿತರೆ, ಈ ರೀತಿ BJP ಹಾಗೂ JDS ಸುಮಾರು 22 ಲೋಕಸಭಾ ಕ್ಷೇತ್ರಗಳನ್ನು ತನ್ನದಾಗಿಸಿಕೊಂಡ್ರೆ ಆಡಳಿತಾರೂಢ ಕಾಂಗ್ರೆಸ್ 5ರಿಂದ 6 ಸ್ಥಾನಗಳನ್ನಷ್ಟೇ ಗೆಲ್ಬೋದು ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಹಾಗೆಯೇ ಕಾಂಗ್ರೆಸ್ ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಮುದ್ದಹನುಮೇಗೌಡರು, ಹಾಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷ BN ಚಂದ್ರಪ್ಪನವರು, ಹಾಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಭಾವಿ ಸಚಿವ HC ಮಹದೇವಪ್ಪನವರ ಪುತ್ರ ಸುನಿಲ್ ಬೋಸ್, ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಯುವ ಮುಖಂಡ ಸಾಗರ್ ಖಂಡ್ರೆ, ಹಾಗೂ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿಯವರು ಜಯವನ್ನು ಗಳಿಸ್ತಾರೆ. ಈ 6 ಕ್ಷೇತ್ರಗಳು ಕಾಂಗ್ರೆಸ್ನ ಕೈವಶವಾಗ್ತವೆ ಅಂತಕ್ಕಂಥದ್ದು ಈ ಪೋಲ್ ಆಫ್ ಪೋಲ್ ಕೊಟ್ಟಿರ್ತಕ್ಕಂಥ ಒಂದು ಸಮೀಕ್ಷೆ. ಕಾದು ನೋಡೋಣ ಸ್ನೇಹಿತರೆ, ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ NDA ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನಗಳು ಲಭ್ಯವಾಗ್ಬೋದು, ಹಾಗೆ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.